ಕನ್ನಡ ಪೂಜೆಯ ಮೂಲಕ ದೇಶ ವಿದೇಶಗಳ ಗಮನ ಸೆಳೆದಿರುವ ಚಿಕ್ಕಮಗಳೂರು ಬಳಿಯ ಹಿರೇಮಗಳೂರಿನಲ್ಲಿ ಇಂದು ವಿಶಿಷ್ಟ ಮದುವೆ ನಡೆಯಿತು. ಲೋಕ ಕಲ್ಯಾಣಕ್ಕಾಗಿ ಜರುಗಿದ ಸೀತಾರಾಮ ವಿವಾಹ ಮಹೋತ್ಸವ ಭಕ್ತರನ್ನ ತಲೆದೂಗುವಂತೆ ಮಾಡಿತು. ಈ ಕಲ್ಯಾಣೋತ್ಸವಕ್ಕೆ ಮೆರುಗು ನೀಡಿದ್ದು ಮಾತ್ರ ನೇಪಾಳದ ಮಿಥಿಲಾ ನಗರದಿಂದ ಆಗಮಿಸಿದ್ದ ಭಕ್ತರು. ಕನ್ನಡ ಪೂಜೆಯ ನೆಲೆ ಕಾಫಿ ನಾಡು ಚಿಕ್ಕಮಗಳೂರಿನ ಹಿರೇಮಗಳೂರಿನಲ್ಲಿ ಎಲ್ಲೆಡೆ ಸಡಗರ ಸಂಭ್ರಮ. ನೇಪಾಳದ ಕಠ್ಮಂಡುವಿನಿಂದ ಆಗಮಿಸಿದ್ದ ಸಂಜಯ್ ಬಾಬಾ ಸಮ್ಮುಖದಲ್ಲಿ ನಡೆದ ಧಾರ್ಮಿಕ ಕಾರ್ಯಕ್ರಮಕ್ಕೆ ಸಾಯಿ ಏಂಜಲ್ಸ್ ವಿದ್ಯಾಸಂಸ್ಥೆ ವೇದಿಕೆ ಕಲ್ಪಿಸಿತು. ಕೋದಂಡ ರಾಮಚಂದ್ರ ಸ್ವಾಮಿ ಸನ್ನಿಧಿಯ ವಿಜಯೋತ್ಸವ ಮಂಟಪದಲ್ಲಿ ಸೀತಾರಾಮ ಕಲ್ಯಾಣೋತ್ಸವ ನಡೆಯಿತು. ಲೋಕ ಕಲ್ಯಾಣಕ್ಕಾಗಿ ಜರುಗಿದ ಶ್ರೀರಾಮ ಸೀತಾದೇವಿ ವಿವಾಹ ಮಹೋತ್ಸವ ಸಭಿಕರನ್ನ ತಲೆದೂಗುವಂತೆ ಮಾಡಿತು. ಈ ಅದ್ದೂರಿ ವಿವಾಹದಲ್ಲಿ ವರನ ಕಡೆಯವರಾಗಿ ನಾಗೇಶ್ ವಿಜಯಲಕ್ಷ್ಮಿ ದಂಪತಿಗಳು ಪಾಲ್ಗೊಂಡ್ರೆ ವಧುವಿನ ಪರವಾಗಿ ಕೆಸಿ ಮಂಜಯ್ ಇಂದಿರಾಡಿ ಕ್ರಮ್ ಭಾಗವಹಿಸಿದ್ರು. ಈ ವಿವಾಹ ಮಹೋತ್ಸವಕ್ಕೆ ಸೀತೆಯ ಜನ್ಮಸ್ಥಳ ನೇಪಾಳದ ಮಿಥಿಲಾ ನಗರದಿಂದ ನೂರಾರು ಜನ ಆಗಮಿಸಿ ಈ ಶುಭ ಸಂದರ್ಭವನ್ನ ಸಾಕ್ಷೀಕರಿಸಿದ್ರು. ಮಧುಪರ್ಕ ನಿವೇದನ, ಸಪ್ತಪದಿ, ಲಾಜಾಹೋಮ ಮತ್ತು ಸಮನ್ಮಾಲೆ ಇವನ್ನು ಅವರು ಪರಸ್ಪರ ತಮ್ಮ ಸಮ್ಮುಖದಲ್ಲಿ ಭಗವಂತನಿಗೆ ನಡೆಸಿದ್ದಾರೆ. ನಮ್ಮ ನೇಪಾಳದ ಆ ದಂಪತಿಗಳು ಸಮನ್ಮಾಲೆಯಲ್ಲಿ ತಾವು ನರ್ತನ ಮಾಡಿ ನೃತ್ಯದಿಂದ ಈ ಒಂದು ವಾತಾವರಣಕ್ಕೆ ಪುಲಕಿತಗೊಂಡು ಇಡೀ ಗುಜರಾತಿಂದಲೂ ಆಗಮಿಸಿರ್ತಕ್ಕಂತಹ ಅನೇಕ ಭಕ್ತರ ಮಹಿಳೆಯರ ಜೊತೆಯಲ್ಲಿ ಗುಜರಾತಿ ನರ್ತನದೊಂದಿಗೆ ಈ ಸೀತಾದೇವಿಯವರನ್ನು ಹಸಮಣೆಗೆ ಕರ್ಕೊಂಡು ಬಂದು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಧಾರೆ ಎರೆದು ಕೊಡುವಾಗ ಆ ನೃತ್ಯದಲ್ಲಿ ಅವರು ಭೃತ್ಯರಾಗಿ ಮಾಲ ಸಮರ್ಪಣೆಯನ್ನು ಮಾಡಿ ಕಂಕಣವನ್ನು ಕಟ್ಟಿಸಿಕೊಂಡು ಭಗವಂತನಿಗೆ ಧಾರೆಯನ್ನು ಎರೆದು ಮಂತ್ರಪುಷ್ಪದ ಮೂಲಕ ಪಟ್ಟಾಭಿಷೇಕ ಮಹೋತ್ಸವದಲ್ಲಿ ಹೇಗೆ ಜನಕರಾಜನ ಆಸ್ಥಾನದಲ್ಲಿ ಶ್ರೀರಾಮಚಂದ್ರನಿಗೆ ಹೇಗೆ ಕಿರೀಟಧಾರಣೆಯಾಯಿತೋ ಹಾಗೆ ಅವರು ಅಲ್ಲಿಂದಲೇ ಆಗಮಿಸಿರ್ತಕ್ಕಂಥ ಭಗವಾನ್ ಸಂಜಯ್ ಬಾಬಾರವರ ಅಮೃತ ಹಸ್ತದಿಂದ ಶ್ರೀರಾಮಚಂದ್ರ ಸ್ವಾಮಿಗೆ ಕಿರೀಟಧಾರಣೆ, ಸೀತಾಮಾತೆಯವರಿಗೆ ಕಿರೀಟಧಾರಣೆಯನ್ನು ಮಾಡಿಸಿ ಅದರ ಮೂಲಕ ಹೊಸತು ಸಂಬಂಧವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ನೇಪಾಳದಿಂದ ಕರ್ನಾಟಕಕ್ಕೆ ಒಂದು ಸಂಬಂಧ ಗಾಢವಾಗಿದೆ. ಕನ್ನಡದ ಇತಿಹಾಸದಲ್ಲೇ ಇದನ್ನು ನಮಗೆ ಸಂಬಂಧವನ್ನು ಬೆಸೆದುಕೊಡುವುದರ ಮೂಲಕ ಮತ್ತಷ್ಟು ನಮ್ಮ ಬಾಂಧವ್ಯವನ್ನು ಗಟ್ಟಿಗೊಳಿಸಿದ್ದಾರೆ. ಇದು ನಿಜಕ್ಕೂ ಕೂಡ ಆಶಾದಾಯಕವಾಗಿರ್ತಕ್ಕಂಥದ್ದು. ಹಿರೇಮಗಳೂರು ಕಣ್ಣನ್ ಸಾಂಪ್ರದಾಯಿಕ ವಿಧಿವಿಧಾನಗಳ ಸೂತ್ರಧಾರರಾಗಿದ್ದರು. ವಧುವರರ ಆಗಮನ, ವರಪೂಜೆ, ಹೆಣ್ಣಿಗೆ ಆಭರಣಗಳನ್ನು ತೊಡಿಸಿ ವಿವಾಹ ಮಂಟಪಕ್ಕೆ ಕರೆತರೋದು, ಮಾಂಗಲ್ಯ ಧಾರಣೆ ಇನ್ನಿತರೆ ಕಾರ್ಯಗಳು ಕನ್ನಡ ಪೂಜೆಯ ಜೊತೆಗೆ ಶಾಸ್ತ್ರಬದ್ಧವಾಗಿ ಮಂತ್ರಘೋಷ ಇತರೆ ಸಂಪ್ರದಾಯಗಳೊಂದಿಗೆ ಜರುಗಿತು. ಮದುವೆಯನ್ನ ಅದ್ಧೂರಿಯಾಗಿ ನಡೆಸಿಕೊಡಲಾಯಿತು. ಶ್ರೀ ಸೀತಾರಾಮ ಕಲ್ಯಾಣೋತ್ಸವ ವಿಭಿನ್ನ ಮತ್ತು ವಿಶಿಷ್ಟವಾಗಿ ನೆರವೇರಿದ್ದು ಮಾತ್ರವಲ್ಲ, ಲಗ್ನ ಪತ್ರಿಕೆಯನ್ನು ಕೂಡ ಇದಕ್ಕೆ ಮುದ್ರಿಸಲಾಗಿತ್ತು. ಅಪಾರ ಸಂಖ್ಯೆಯಲ್ಲಿ ಭಕ್ತರು ಈ ಸೀತಾರಾಮ ಕಲ್ಯಾಣೋತ್ಸವಕ್ಕೆ ಸಾಕ್ಷಿಯಾದರು. ನೇಪಾಳದಿಂದ ಮಂಜು ಮತ್ತು ಅಮೀರ್ ಭಾಯ್ ಅವರುಗಳು ಸೀತಾಮಾತೆಯನ್ನ ಕರೆತಂದು ಚಿಕ್ಕಮಗಳೂರಿನ ಶ್ರೀರಾಮಚಂದ್ರನಂತಹ ವರನೊಂದಿಗೆ ಮದುವೆ ನೆರವೇರಿಸಿಕೊಟ್ಟಿದ್ದು ವಿಶಿಷ್ಟವಾಗಿತ್ತು. ಅದರಲ್ಲೂ ಕಂಕಣ ಧಾರಣೆ, ಯಜ್ಞೋಪವೀತ ಧಾರಣೆ, ಸಪ್ತಪದಿ, ನಾಜಾಹೋಮ, ಸಮನ್ಮಾಲೆ ಇವುಗಳನ್ನು ಪರಸ್ಪರ ತಮ್ಮ ಸಮ್ಮುಖದಲ್ಲಿ ಅವರಿಗೆ ಸಮರ್ಪಿಸಿದ್ರು. ಅದಲ್ಲದೆ ನೇಪಾಳದ ದಂಪತಿಗಳು ಸಮನ್ಮಾಲೆಯಲ್ಲಿ ನರ್ತಿಸಿ ಸಂಭ್ರಮಿಸಿದ್ರು, ಪುಳಕಿತಗೊಂಡ್ರು. ನೇಪಾಳದಿಂದ ಆಗಮಿಸಿದ್ದ ವಧುವಿನ ಕಡೆಯವರು ಭಗವಂತನಿಗೆ ಧಾರೆ ಎರೆದುಕೊಟ್ರು.
ಮದುವೆ ನಂತರ ಶ್ರೀ ಸಂಜಯ್ ಸಾಯಿಬಾಬಾ ನೇತೃತ್ವದಲ್ಲಿ ಕಿರೀಟ ಧಾರಣೆ ಮಾಡಲಾಯಿತು. ಹೊಸ ಸಂಬಂಧವನ್ನ ಕಲ್ಪಿಸಿಕೊಡಲಾಯಿತು. ಚಿಕ್ಕಮಗಳೂರಿನಿಂದ ಕ್ಯಾಮರಾಮನ್ ಶಶಿ ಜೊತೆ ಆಲ್ದೂರು ಕಿರಣ್, ಸುವರ್ಣ ನ್ಯೂಸ್. ಇದು ದೇಸಿ ನೆಲದಲ್ಲಿ ನಡೆದ ಸೀತಾರಾಮ ಕಲ್ಯಾಣೋತ್ಸವದ ನೋಟವಾದರೆ ಅತ್ತ ದೂರದ ಅಮೆರಿಕ ನೆಲದಲ್ಲೂ ಸೀತಾರಾಮರ ವಿವಾಹ ಮಹೋತ್ಸವ ಅದ್ಧೂರಿಯಾಗಿ ನೆರವೇರಿತು. ಬನ್ನಿ, ಅಮೆರಿಕದ ಗ್ರ್ಯಾಂಡ್ ಕ್ಯಾನಾನ್ ರಾಜ್ಯದಲ್ಲಿ ನಡೆದ ಆ ಆಕರ್ಷಕ ಕಲ್ಯಾಣೋತ್ಸವವನ್ನು ನೋಡಿ ಬರೋಣ. ಅಮೆರಿಕಾದ ಅರಿಜೋನಾ ರಾಜ್ಯದ ಫೀನಿಕ್ಸ್ನ ಟೆಂಪಿ ನಗರದಲ್ಲಿ ದಕ್ಷಿಣ ಭಾರತೀಯರಿಗೆ ಸಂಭ್ರಮವೋ ಸಂಭ್ರಮ. ಈ ಶುಭ ಗಳಿಗೆಗಾಗಿ ತಿಂಗಳುಗಳಿಂದ ಕಾಯ್ತಿದ್ರು ಇಲ್ಲಿನ ಆಸ್ತಿಕರು. ಆಂಧ್ರದ ಭದ್ರಾಚಲದಿಂದ ತರಿಸಲಾಗಿದ್ದ ಶ್ರೀರಾಮ, ಸೀತೆ, ಲಕ್ಷ್ಮಣ ಹಾಗೂ ಆಂಜನೇಯ ಉತ್ಸವ ಮೂರ್ತಿಗಳಿಗೆ ಅಂದು ಅಭಿಷೇಕ, ಅರ್ಚನೆ ಅಲ್ಲದೆ ಶ್ರೀರಾಮ ಕಲ್ಯಾಣೋತ್ಸವದ ಸಂಭ್ರಮ. ಉಡುಪಿ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥರ ನೇತೃತ್ವದಲ್ಲಿ ಪ್ರಾರಂಭಗೊಂಡಿರುವ ಟೆಂಪಿಯ ಶ್ರೀ ವೆಂಕಟಕೃಷ್ಣ ಕ್ಷೇತ್ರದಲ್ಲಿ ಸದಾ ಒಂದಲ್ಲ ಒಂದು ವಿಶೇಷ ಧಾರ್ಮಿಕ ಕೈಂಕರ್ಯಗಳು ನಡೆಯುತ್ತಲೇ ಇರುತ್ತವೆ. ಇದಕ್ಕೆ ಪೂರಕವಾಗಿ ಇಲ್ಲಿ ನೆಲೆಸಿರುವ ಭಾರತೀಯರು ದೇವಾಲಯದಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯಕ್ರಮಗಳಿಗೂ ಪಾಲ್ಗೊಂಡು ವೆಂಕಟೇಶ್ವರನ ಕೃಪೆಗೆ ಪಾತ್ರರಾಗ್ತಾರೆ. ಶ್ರೀರಾಮನ ಮೂರ್ತಿ ಹೊತ್ತು ಅಮೆರಿಕ ಪ್ರವಾಸದಲ್ಲಿರುವ ಭದ್ರಾಚಲದ ಪ್ರಮುಖ ಅರ್ಚಕರು ಮೇ 3ರಂದು ಟೆಂಪಿ ನಗರಕ್ಕೂ ಆಗಮಿಸಿದ್ರು. ಅಂದು ಬೆಳಗ್ಗೆ 6 ಗಂಟೆಯಿಂದಲೇ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭಗೊಂಡವು. ಅಲ್ಲಿ ಶ್ರೀರಾಮ, ಸೀತಾ, ಲಕ್ಷ್ಮಣ ಮತ್ತು ಆಂಜನೇಯನ ಉತ್ಸವ ಮೂರ್ತಿಗಳ ಪ್ರತಿಷ್ಠಾಪನೆ ನಡೆಯಿತು. ಈ ಎಲ್ಲ ಕೈಂಕರ್ಯಗಳಿಗೆ ಟೆಂಪಿಯ ಶ್ರೀ ವೆಂಕಟಕೃಷ್ಣ ಕ್ಷೇತ್ರದ ಮುಖ್ಯ ಅರ್ಚಕರಾದ ಶ್ರೀ ಕಿರಣ್ ಕುಮಾರ್ ನೇತೃತ್ವ. ಇದೇ ಸಮಯಕ್ಕೆ ಸರಿಯಾಗಿ ಕೆನಡಾ ದೇಶದಿಂದ ತರಿಸಲಾದ ವಿಶೇಷ ತಂಡದಿಂದ ವಿವಾಹಕ್ಕೆ ಸುಯೋಗ್ಯವಾದ ರಾಗಗಳನ್ನು ಹೊಮ್ಮಿಸೋ ನಾದಸ್ವರ ಎಲ್ಲವೂ ಒಂದಕ್ಕೊಂದು ಮೇಳೈಸಿ ಇದು ನಮ್ಮದೇ ಊರಿನಲ್ಲಿ ನಡೆಯುವ ರಾಮೋತ್ಸವದಂತೆ ಭಾಸವಾಗ್ತಿತ್ತು ಅಲ್ಲಿ ನೆರೆದಿದ್ದವರಲ್ಲಿ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಟೆಂಪಿ ನಗರದ ಕೌನ್ಸಿಲ್ ಮ್ಯಾನ್ ಶ್ರೀ ಕೊಲ್ಫಿ ಗ್ರಾನ್ವಿಲ್ಲೆ ಪಾಲ್ಗೊಂಡು ಮೇಯರ್ ಮಾರ್ಕ್ ಮಿಚೆಲ್ ಈ ದಿನವನ್ನ ಭದ್ರಾಚಲ ಸೀತಾರಾಮ ಕಲ್ಯಾಣ ಮಹೋತ್ಸವ ದಿನ ಅಂತ ಘೋಷಿಸಿದ ಪತ್ರವನ್ನು ನೀಡಿದರು. ಈ ಸಂದರ್ಭದಲ್ಲಿ ಪುತ್ತಿಗೆ ಶ್ರೀಗಳ ಇಂಗ್ಲಿಷ್ಗೆ ಅನುವಾದಿಸಿದ ಸೀಕ್ರೆಟ್ ಎಸೆನ್ಸ್ ಆಫ್ ರಾಮಾಯಣ ಕೃತಿಯನ್ನ ಗ್ರಾನ್ವಿಲ್ಲೆ ಬಿಡುಗಡೆ ಮಾಡಿದರು. ಹರಿ
ವಾಸುದೇವ ಮಾವಾಕ್ಯ ನಮೋ ಭಗವತೆ ವಾಸುದೇವಾಯ ಆಗಚ್ಚ ಕಲ್ಯಾಣೋತ್ಸವದ ನಂತರ ಭಕ್ತರು ಕಣ್ಮನ ತುಂಬಿಕೊಂಡಿದ್ದು ಶ್ರೀರಾಮಚಂದ್ರ ಪಟ್ಟಾಭಿಷೇಕದ ವಿಜೃಂಭಣೆಯನ್ನ ನೋಡಿ. ಪಟ್ಟವೇರುತ್ತಿರುವ ಶ್ರೀರಾಮನಿಗೆ ವಜ್ರದ ಹಾರ, ರಾಜಮುದ್ರಿಕೆ, ಜರತಾರಿ ವಸ್ತ್ರಗಳು, ಖಡ್ಗ ಹೀಗೆ ಅನೇಕ ಪವಿತ್ರ ವಸ್ತುಗಳನ್ನ ರಾಮನ ವಿಗ್ರಹಕ್ಕೆ ತೊಡಿಸಿ ಸಂಭ್ರಮಿಸಲಾಯಿತು. ಕಣ್ಮನ ಸೆಳೆದ ಉತ್ಸವದಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡಿದ್ರು. ಫಿನಿಕ್ಸ್ ಯುಎಸ್ಎಯಿಂದ ಅನಿಲ್ ಭಾರದ್ವಾಜ್, ಸುವರ್ಣ ನ್ಯೂಸ್. ನೋಡಿದ್ರಲ್ಲ, ಇತ್ತ ದೇಸಿ ನೆಲದಲ್ಲಿ ಸೀತಾರಾಮರ ಕಲ್ಯಾಣೋತ್ಸವ ವಿಜೃಂಭಣೆಯಿಂದ ನಡೆದ್ರೆ, ಅತ್ತ ವಿದೇಶಿ ನೆಲದಲ್ಲೂ ಸೀತಾರಾಮ ವಿವಾಹ ಮಹೋತ್ಸವ ಆಕರ್ಷಣೆಯಿಂದ ಜರುಗಿದೆ. ಇದೇ ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.